ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೊ ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ 5 ಸಾರ್ಟಿಂಗ್, ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪಿ ಯು ಬೋರ್ಡ್ ಅವರು ಕೊಟ್ಟಿರುವಂತಹ 36 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಕ್ವಶನ್ ನಂಬರ್ 1. Arranging elements of a data structure in ascending or descending order is known as. ಸೊ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ನಾವು ಪ್ರಾಪರ್ ಆರ್ಡರ್ ಅಂದರೆ ಅಸೆಂಡಿಂಗ್ ಅಂತ ಹೇಳಿದ್ರೆ ಸ್ಮಾಲ್ ನಂಬರಿಂದ ಹಿಡಿದು ಬಿಗ್ ನಂಬರ್ವರೆಗೆ, ಆರ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಸೊ ಬಿಗ್ ನಂಬರ್ ಟು ಸ್ಮಾಲ್ ನಂಬರ್, ಈ ರೀತಿಯಾಗಿ ನಾವು ಅರೇಂಜ್ ಮಾಡುವಂತಹ ಒಂದು ಡೇಟಾ ಸ್ಟ್ರಕ್ಚರ್ಗೆ ಏನಂತ ಕರಿತೀವಿ ಅಂತಂದರೆ, ಸೊ ಆಪ್ಷನ್ ಸಿ, ದಟ್ ಈಸ್ ಸಾರ್ಟಿಂಗ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಸಾರ್ಟಿಂಗ್ ಇನ್ ಪ್ರೋಗ್ರಾಮಿಂಗ್? ಸೊ ಈ ಒಂದು ಸಾರ್ಟಿಂಗ್ ಅನ್ನುವಂತಹ ಟೆಕ್ನಿಕ್ ಸೊ ನಮ್ಮ ಒಂದು ಪ್ರೋಗ್ರಾಮಿಂಗ್ನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ, ಪ್ರಾಥಮಿಕ ಪ್ರಾಮುಖ್ಯತೆ ಏನು, ಯಾವುದಕ್ಕೆ ನಾವು ಇದನ್ನು ಕಲಿಬೇಕಾಗುತ್ತೆ ಅಂದರೆ, ಸೊ ದಟ್ ಈಸ್ ಆಪ್ಷನ್ ಬಿ, ಟು ಆರ್ಡರ್ ಆರ್ ಅರೇಂಜ್ ಎಲಿಮೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ಸೊ ನಾವು ಕೊಡುವಂತಹ ಎಲಿಮೆಂಟ್ಸ್ಗಳನ್ನು ಒಂದು ಪ್ರಾಪರ್ ಆರ್ಡರಲ್ಲಿ ಜೋಡಿಸೋದಕ್ಕೆ ಈ ಒಂದು ಸಾರ್ಟಿಂಗ್ ಟೆಕ್ನಿಕ್ ಕಲಿಬೇಕಾಗತ್ತೆ. Which Python function is used to sort a list or in is ascending order? ಸೊ ಯಾವ ಒಂದು ಪೈಥಾನ್ ಫಂಕ್ಷನ್ ನಾವು ಇಲ್ಲಿ ಬಳಸಬೇಕಾಗುತ್ತದೆ ಟು ಸಾರ್ಟ್ ಎ ಲಿಸ್ಟ್ ಇನ್ ಅಸೆಂಡಿಂಗ್ ಆರ್ಡರ್? ಸೊ ಇರುವಂತಹ ಲಿಸ್ಟಲ್ಲಿ ಎಲಿಮೆಂಟ್ಸ್ಗಳನ್ನ ಅಸೆಂಡಿಂಗ್ ಆರ್ಡರ್ ಅಂದರೆ ಕಡಿಮೆ ನಂಬರಿಂದ ಹೆಚ್ಚಿನ ಸಂಖ್ಯೆಗೆ ನಾವು ಜೋಡಿಸ್ಬೇಕು ಅಥವಾ ಅರೇಂಜ್ ಮಾಡಬೇಕಂದ್ರೆ ಯಾವ ಒಂದು ಫಂಕ್ಷನ್ ಬಳಸ್ತೀವಿ ಅಂದರೆ, ದಟ್ ಈಸ್ ಆಪ್ಷನ್ ಬಿ, ಸಾರ್ಟ್ ಮೆಥಡ್. ಸೊ ಸಾರ್ಟ್ ಅನ್ನೋದು ಕೂಡ ಒಂದು ಪೈಥಾನ್ ಫಂಕ್ಷನ್ ಆಗಿರುತ್ತೆ. ಅದೊಂದು ಫಂಕ್ಷನಿಂದ ನಾವು ಎಲಿಮೆಂಟ್ಸನ್ನು ಸೊ ನಮಗೆ ಅಸೆಂಡಿಂಗ್ ಆರ್ಡರ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಬಳಸಬಹುದು. ನೆಕ್ಸ್ಟ್, ಇನ್ ಬಬಲ್ ಸಾರ್ಟ್, ಆಫ್ಟರ್ ಈಚ್ ಪಾಸ್ ವಾಟ್ ಹ್ಯಾಪನ್ಸ್ ಟು ದ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ದ ಲಿಸ್ಟ್? ಸೊ ಬಬಲ್ ಸಾರ್ಟಿಂಗ್ ಟೆಕ್ನಿಕ್ನಲ್ಲಿ ಪ್ರತಿ ಪಾಸ್ ಅಂದರೆ ಪ್ರತಿಯೊಂದು ಮೂಮೆಂಟಲ್ಲಿ ಕೂಡ ವಾಟ್ ಹ್ಯಾಪನ್ಸ್ ಟು ದ ಲಾರ್ಜೆಸ್ಟ್ ಎಲಿಮೆಂಟ್, ಸೊ ಲಾರ್ಜೆಸ್ಟ್ ಎಲಿಮೆಂಟ್ಗೆ ಏನಾಗುತ್ತೆ ಇನ್ ದ ಲಿಸ್ಟ್? ಸೊ ಆಪ್ಷನ್ ಸಿ, ಇಟ್ ಮೂವ್ಸ್ ಟು ದ ಲಾಸ್ಟ್ ಪೊಸಿಷನ್. ಸೊ ಆ ಒಂದು ಲಾರ್ಜೆಸ್ಟ್ ಎಲಿಮೆಂಟ್ ಏನಾಗುತ್ತೆ ಅಂದರೆ ಲಾಸ್ಟ್ ಪೊಸಿಷನ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಫಿಫ್ತ್ ಕ್ವಶನ್, ಇನ್ ಬಬಲ್ ಸಾರ್ಟ್ ವೈಲ್ ಸಾರ್ಟಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ವಿಚ್ ಎಲಿಮೆಂಟ್ ರೀಚಸ್ ಇಟ್ಸ್ ಕರೆಕ್ಟ್ ಪೊಸಿಷನ್ ಆಫ್ಟರ್ ದ ಫಸ್ಟ್ ಪಾಸ್? ಸೊ ಬಬಲ್ ಸಾರ್ಟ್ ಟೆಕ್ನಿಕ್ನಲ್ಲಿ ಸೊ ಹೇಗೆ ನಾವು ಲಾರ್ಜೆಸ್ಟ್ ಎಲಿಮೆಂಟನ್ನು ಲಾಸ್ಟ್ ಪೊಸಿಷನ್ಗೆ ಶಿಫ್ಟ್ ಮಾಡ್ತೀವಿ? ಸೊ ಇದನ್ನು ಟ್ವಿಸ್ಟ್ ಮಾಡಿ ಕೇಳಿರುವಂಥ ಕ್ವಶನ್, ಪ್ರೀವಿಯಸ್ ಕ್ವಶನ್ಗೆ ಕಂಪೇರ್ ಮಾಡಿದ್ರೆ ಇದನ್ನು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಸೊ ಹಿಯರ್ ದ ಆನ್ಸರ್ ಇಸ್ ಆಪ್ಷನ್ ಸಿ, ಲಾರ್ಜೆಸ್ಟ್ ಎಲಿಮೆಂಟ್. ಹೌ ಮೆನಿ ಪಾಸಸ್ ಡಸ್ ಬಬಲ್ ಸಾರ್ಟ್ ಮೇಕ್ಸ್ ಟು ಸಾರ್ಟ್ ಎ ಲಿಸ್ಟ್ ಆಫ್ ಎನ್ ಎಲಿಮೆಂಟ್ಸ್? ಸೊ ಬಬಲ್ ಸಾರ್ಟ್ ಟೆಕ್ನಿಕ್ನ ಮೂಲಕ ನಾವು ಎನ್ ನಂಬರ್ ಆಫ್ ಎಲಿಮೆಂಟ್ಸನ್ನು ಎಷ್ಟು ಬಾರಿ ಪಾಸಸ್ ತಗೊಂಡು ಸಾರ್ಟಿಂಗ್ ಮಾಡಬಹುದು? ಸೊ ಇಲ್ಲಿ ಎನ್ ಅಂತ ಹೇಳಿದ್ರೆ ಎನಿ ನಂಬರ್. ಫಾರ್ ಎಕ್ಸಾಂಪಲ್ ಲಿಸ್ಟಲ್ಲಿ ಒಂದು 5 ಅಂತ ತೊಗೊಂಡ್ರೆ ನಂಬರ್ ಆಫ್ ಪಾಸಸ್ಸು 5 - 1, ದಟ್ ಈಸ್ 4 ಪಾಸಸ್ ಆಗುತ್ತೆ. ಸೊ ಇನ್ ಕೇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂದು 10 ಅಂತ ತೊಗೊಂಡ್ರೆ ಸೊ 10 - 1, ದಟ್ ಈಸ್ 9. ಸೊ 9 ನಂಬರ್ ಆಫ್ ಪಾಸಸನ್ನು ನಾವು ತೊಗೊಂಡು ಸೊ ಅಲ್ಲಿರುವಂಥ ಎಲಿಮೆಂಟ್ಸನ್ನು ಸಾರ್ಟಿಂಗ್ನಲ್ಲಿ ನಾವು ಆರ್ಡರ್ನಲ್ಲಿ ಜೋಡಿಸ್ಬೇಕಾಗುತ್ತೆ. ಸೊ ಹಿಯರ್ ದ ಆನ್ಸರ್ ಈಸ್ ಆಪ್ಷನ್ ಸಿ, n - 1. ಸೊ n - 1 ಪಾಸಸ್ಸು ಬಬಲ್ ಸಾರ್ಟಿಂಗ್ನಲ್ಲಿ ನಾವು ಬಳಸ್ತೇವೆ. ನೆಕ್ಸ್ಟ್, ವಿಚ್ ಸಾರ್ಟಿಂಗ್ ಅಲ್ಗಾರಿಥಮ್ ರಿಪೀಟೆಡ್ಲಿ ಕಂಪೇರ್ಸ್ ಅಡ್ಜಸೆಂಟ್ ಎಲಿಮೆಂಟ್ಸ್ ಆ್ಯಂಡ್ ಸ್ವ್ಯಾಪ್ಸ್ ದೆಮ್ ಇಫ್ ದೇ ಆರ್ ಅನ್ಆರ್ಡರ್? ಯಾವ ಒಂದು ಸಾರ್ಟಿಂಗ್ ಅಲ್ಗಾರಿಥಮ್ನ ಸಹಾಯದಿಂದ ಸೊ ನಾವು ಎಲಿಮೆಂಟ್ಸ್ಗಳನ್ನು ಪಕ್ಕದಲ್ಲಿರುವಂಥ ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡಿಕೊಂಡು ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಎಲ್ಲಿವರೆಗೆ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ ಅಂದರೆ ಸೊ ಅನ್ಆರ್ಡರ್ಡ್ ಇರೋವರೆಗೂ ಕೂಡ ನಾವು ಸಾರ್ಟಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ಒಂದು ಅಲ್ಗಾರಿಥಮ್ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಡಿ, ಬಬಲ್ ಸಾರ್ಟ್. ಹೌ ಡಸ್ ಬಬಲ್ ಸಾರ್ಟ್ ವರ್ಕ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಆಫ್ ಎ ಲಿಸ್ಟ್? ಸೊ ಬಬಲ್ ಸಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಅಥವಾ ಹೇಗೆ ವರ್ಕ್ ಮಾಡುತ್ತೆ? ಸೊ ಏನಕ್ಕೆ ಅಂತ ಹೇಳಿದ್ರೆ ಟು ಅರೇಂಜ್ ಆರ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಆಫ್ ಎ ಲಿಸ್ಟ್. ಸೊ ಅದಕ್ಕೆ ಆನ್ಸರ್ ಈಸ್ ಬೈ ರಿಪೀಟೆಡ್ಲಿ ಕಂಪೇರಿಂಗ್ ಅಡ್ಜಸೆಂಟ್ ಎಲಿಮೆಂಟ್ಸ್ ಆ್ಯಂಡ್ ಸ್ವ್ಯಾಪಿಂಗ್ ದೆಮ್ ಇಫ್ ಅನ್ಆರ್ಡರ್. ಸೊ ಪಕ್ಕದಲ್ಲಿರುವಂಥ ಎಲಿಮೆಂಟ್ಸ್ಗಳ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ಅನ್ಆರ್ಡರ್ಡ್ ಥಿಂಗ್ಸ್ ದೆನ್ ದೇರ್ ವಿಲ್ ಬಿ ಸ್ವ್ಯಾಪಿಂಗ್. ಸೊ ಸ್ವ್ಯಾಪಿಂಗ್ ಮಾಡಿಕೊಂಡು ಅರೇಂಜ್ ಆಗ್ತಾ ಹೋಗುತ್ತೆ. ಕ್ವಶನ್ ನಂಬರ್ 9. ಇನ್ ದ ಸೆಲೆಕ್ಷನ್ ಸಾರ್ಟ್ ಅಲ್ಗಾರಿಥಮ್ ವಾಟ್ ಡಸ್ ದ ಲೆಫ್ಟ್ ಕಂಟೈನ್ ಡ್ಯೂರಿಂಗ್ ದ ಸಾರ್ಟಿಂಗ್ ಪ್ರೋಸೆಸ್? ಅಂದರೆ ಸೆಲೆಕ್ಷನ್ ಸಾರ್ಟ್ ಅಲ್ಗಾರಿಥಮ್ನಲ್ಲಿ
ಸೊ ಲೆಫ್ಟ್ ಸೈಡಲ್ಲಿ ಬರುವಂಥ ಲಿಸ್ಟ್ ಏನನ್ನು ಹೊಂದಿರುತ್ತೆ, ಯಾವುದನ್ನು ತೊಗೊಂಡಿರುತ್ತೆ ಡ್ಯೂರಿಂಗ್ ದ ಸಾರ್ಟಿಂಗ್ ಪ್ರೋಸೆಸ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ, ದ ಸ್ಮಾಲೆಸ್ಟ್ ಎಲಿಮೆಂಟ್ಸ್ ಫೌಂಡ್. ಸೊ ಲೆಫ್ಟ್ ಸೈಡಲ್ಲಿ ಒಂದು ಸಬ್ ಲಿಸ್ಟ್ ಅಂತ ಹೇಳ್ಬೋದು ಅಥವಾ ಲೆಫ್ಟ್ ಲಿಸ್ಟ್ ಅಂತ ಹೇಳ್ಬೋದು. ಅಲ್ಲಿ ಸೊ ಸ್ಮಾಲೆಸ್ಟ್ ಎಲಿಮೆಂಟನ್ನು ಸಾರ್ಟೆಡ್ ಅಂತ ಕೌಂಟ್ ಮಾಡಿರುತ್ತೆ. ನೆಕ್ಸ್ಟ್ 10th one, the smallest or the largest element from the unsorted part is swapped with the first unsorted element in. ಸೊ ಸ್ಮಾಲೆಸ್ಟ್ ಆಗಿರ್ಬೋದು ಅಥವಾ ಲಾರ್ಜೆಸ್ಟ್ ಆಗಿರ್ಬೋದು, ಆ ಒಂದು ಎಲಿಮೆಂಟು ಅನ್ಸಾರ್ಟೆಡ್ ಪಾರ್ಟಿಂದ ತಗೊಂಡು ಅದು ಸ್ವ್ಯಾಪ್ ಆಗ್ತಾ ಹೋಗುತ್ತೆ. ಸ್ವ್ಯಾಪ್ ಯಾವುದ್ರ ಜೊತೆ ಆಗುತ್ತೆ ಅಂತಂದರೆ ವಿತ್ ದ ಫಸ್ಟ್ ಅನ್ಸಾರ್ಟೆಡ್ ಎಲಿಮೆಂಟ್. ಈ ಒಂದು ಟೆಕ್ನಿಕ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಎ, ಸೆಲೆಕ್ಷನ್ ಸಾರ್ಟ್. ದ ಮಿನಿಮಮ್ ಎಲಿಮೆಂಟ್ ಈಸ್ ಸ್ವ್ಯಾಪ್ಡ್ ವಿತ್ ದ ಫಸ್ಟ್ ಅನ್ಸಾರ್ಟೆಡ್ ಎಲಿಮೆಂಟ್ ಇನ್. ಸೊ ಮಿನಿಮಮ್ ಎಲಿಮೆಂಟು ಏನಾದರೂ ಸ್ವ್ಯಾಪ್ ಆದರೆ, ಫಸ್ಟ್ ಅನ್ಸಾರ್ಟೆಡ್ ಎಲಿಮೆಂಟ್ ಜೊತೆ ಸ್ವ್ಯಾಪಿಂಗ್ ಆದರೆ, ಸೊ ಅದಕ್ಕೆ ಯಾವ ಟೆಕ್ನಿಕ್ ಅಂತ ಹೇಳ್ತೀವಿ ಅಂದರೆ ದಟ್ ಈಸ್ ಆಪ್ಷನ್ ಎ, ಸೆಲೆಕ್ಷನ್ ಸಾರ್ಟ್. ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಸೈಜ್ ಆಫ್ ದ ಅನ್ಸಾರ್ಟೆಡ್ ಲಿಸ್ಟ್ ಚೇಂಜ್ ಆಫ್ಟರ್ ಈಚ್ ಪಾಸ್ ಇನ್ ದ ಸೆಲೆಕ್ಷನ್ ಸಾರ್ಟ್ ಅಲ್ಗಾರಿಥಮ್ ಡಿಸ್ಕ್ರೈಬ್ಡ್? ಯಾವ ರೀತಿಯಲ್ಲಿ ನಮಗೆ ಅನ್ಸಾರ್ಟೆಡ್ ಲಿಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಅದರ ಸೈಜ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಪ್ರತಿ ಒಂದು ಪಾಸಲ್ಲೂ ಕೂಡ ಈ ಯಾವ ಒಂದು ಟೆಕ್ನಿಕಲಿ, ಸೆಲೆಕ್ಷನ್ ಸಾರ್ಟ್ ಎಂಬ ಟೆಕ್ನಿಕಲ್ಲಿ ಯಾವ ರೀತಿ ಚೇಂಜಸ್ ತಗೊಳುತ್ತೆ? ಸೊ ಆನ್ಸರ್ ಈಸ್ ಇಟ್ ಡಿಕ್ರೀಸಸ್ ಬೈ 1. ಸೊ 1 ಬೈ ಸೈಜನ್ನು ಡಿಕ್ರೀಸ್ ಮಾಡ್ಕೊತಾ ಬರುತ್ತೆ. ಹೌ ಈಸ್ ಇನ್ಸರ್ಷನ್ ಸಾರ್ಟ್ ಸಿಮಿಲರ್ ಟು ದ ಸೆಲೆಕ್ಷನ್ ಸಾರ್ಟ್? ಸೊ ಇನ್ಸರ್ಷನ್ ಸಾರ್ಟು ಮತ್ತು ಸೆಲೆಕ್ಷನ್ ಸಾರ್ಟು ಸೊ ಎರಡೂ ಕೂಡ ಸಿಮಿಲರ್ ಅಂತ, ಅಂದರೆ ಒಂದೇ ರೀತಿಯಾಗಿ ಕೆಲಸ ಮಾಡುತ್ತವೆ. ಹೇಗೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ, ಬೋತ್ ಅಲ್ಗಾರಿಥಮ್ಸ್ ಡಿವೈಡ್ ದ ಲಿಸ್ಟ್ ಇಂಟು ಸಾರ್ಟೆಡ್ ಆ್ಯಂಡ್ ಅನ್ಸಾರ್ಟೆಡ್ ಪಾರ್ಟ್ಸ್. ಎರಡೂ ಅಲ್ಗಾರಿಥಮ್ನಲ್ಲಿ ಬರುವಂತಹ ಲಿಸ್ಟನ್ನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತವೆ. ಮೊದಲನೇದನ್ನ ನಾವು ಸಾರ್ಟೆಡ್ ಅಂತ ಲಿಸ್ಟ್ ಅಂತ ಹೇಳಿದ್ರೆ, ಇನ್ನೊಂದು ಪಾರ್ಟನ್ನು ನಾವು ಅನ್ಸಾರ್ಟೆಡ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಇದನ್ನು ಎರಡು ಅಲ್ಗಾರಿಥಮ್ನಲ್ಲಿ ನಾವು ಕಾಣಬಹುದು. ವಿಚ್ ಸಾರ್ಟಿಂಗ್ ಟೆಕ್ನಿಕ್ ಇಸ್ ಬೆಸ್ಟ್ ಸೂಟೆಡ್ ಇಫ್ ಎಲಿಮೆಂಟ್ಸ್ ಆರ್ ಆಲ್ರೆಡಿ ಸಾರ್ಟೆಡ್? ಸೊ ಯಾವ ಒಂದು ಬೆಸ್ಟ್ ಅಲ್ಗಾರಿಥಮ್ ಟೆಕ್ನಿಕ್ ಅಥವಾ ಸಾರ್ಟಿಂಗ್ ಟೆಕ್ನಿಕ್ ತುಂಬಾ ಉತ್ತಮವಾಗಿರುತ್ತೆ? ಸೊ ಯಾವ ಸಂದರ್ಭದಲ್ಲಿ? ಇಫ್ ಆಲ್ ದ ಎಲಿಮೆಂಟ್ಸ್ ಆರ್ ಆಲ್ರೆಡಿ ಸಾರ್ಟೆಡ್, ಪ್ರತಿಯೊಂದು ಎಲಿಮೆಂಟ್ಸು ಅದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಸಾರ್ಟೆಡ್ ಆಗಿದೆ ಆಲ್ರೆಡಿ ಅಂತ ಹೇಳಿದೆ. ಸೊ ಆಗಿದೆ ಅಂತ ಅಂದ್ಕೊಂಡ್ರೆ ಯಾವ ಒಂದು ಟೆಕ್ನಿಕ್ ಸೂಟಬಲ್ ಆಗುತ್ತೆ? ಸೊ ದಟ್ ಈಸ್ ಆನ್ಸರ್ ಸಿ, ಇನ್ಸರ್ಷನ್ ಸಾರ್ಟ್. 15th question, what does the time complexity of an algorithm represent? ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅನ್ ಅಲ್ಗಾರಿಥಮ್ ಅನ್ನು ಏನನ್ನು ಸೂಚಿಸುತ್ತೆ? ಸೊ ಹಿಯರ್ ಆಪ್ಷನ್ ಬಿ, ದ ಅಮೌಂಟ್ ಆಫ್ ಟೈಮ್ ಆನ್ ಅಲ್ಗಾರಿಥಮ್ ಟೇಕ್ಸ್ ಟು ಪ್ರೊಸೆಸ್ ಎ ಗಿವನ್ ಡೇಟಾ. ಸೊ ಒಂದು ಅಲ್ಗಾರಿಥಮ್ ತನಗೆ ಸಿಕ್ಕಂತಹ ಇನ್ಪುಟ್ ಡೇಟಾನ ಪ್ರೋಸೆಸ್ ಮಾಡೋಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದೇ ಟೈಮ್ ಕಾಂಪ್ಲೆಕ್ಸಿಟಿ ಆಗಿರುತ್ತೆ. 16th one, the amount of time an algorithm takes to process a given data is called. ಸೊ ಪ್ರೀವಿಯಸ್ ಕ್ವಶನ್ಗೆ ಈ ರೀತಿಯಾಗೂ ಕೂಡ ನಾವು ಕೇಳಬಹುದಾಗುತ್ತೆ. ಸೊ ಆನ್ಸರ್ ಈಸ್ ಟೈಮ್ ಕಾಂಪ್ಲೆಕ್ಸಿಟಿ. 17th one, which of the following type of algorithm is characterized by a constant execution time regardless of the size of the input data? ಸೊ ಇನ್ಪುಟ್ ಕೊಟ್ಟಿರ್ತಕ್ಕಂಥ ಡೇಟಾದ ಸೈಜ್ ಏನಾದರೂ ಆಗಿದ್ರೂ ಪರವಾಗಿಲ್ಲ, ಬಟ್ ಸೊ ಅಲ್ಗಾರಿಥಮ್, ಈ ಒಂದು ರೀತಿಯ ಅಲ್ಗಾರಿಥಮ್ ಇದೆಯಲ್ಲ ಇದು, ಸೊ ಇಟ್ಸ್ ಗೋಯಿಂಗ್ ಟು ಕ್ಯಾರೆಕ್ಟರೈಸ್ ದ ಕಾನ್ಸ್ಟೆಂಟ್ ಎಕ್ಸಿಕ್ಯೂಷನ್ ಟೈಮ್. ಪ್ರತಿ ಬಾರಿ ಕೂಡ ಒಂದೇ ರೀತಿಯಾದಂಥ ಸಮಯನ ತಗೊಳ್ತಾ ಹೋಗುತ್ತೆ ಎಕ್ಸಿಕ್ಯೂಷನ್ಗೆ. ಸೊ ಯಾವುದಪ್ಪ ಅದು ಅಲ್ಗಾರಿಥಮ್ ಅಂತ ಹೇಳಿದ್ರೆ ಆಪ್ಷನ್ ಸಿ, ಕಾನ್ಸ್ಟೆಂಟ್ ಟೈಮ್ ಅಲ್ಗಾರಿಥಮ್ಸ್. Question number 18, what kind of algorithms have a time complexity of big O of n? ಸೊ ಯಾವ ಒಂದು ಅಲ್ಗಾರಿಥಮ್ಗಳಿಗೆ ಟೈಮ್ ಕಾಂಪ್ಲೆಕ್ಸಿಟಿ ಬಂದು ಬಿಗ್ O of n ಆಗಿರುತ್ತೆ? ಸೊ ದಟ್ ಈಸ್ ಆಪ್ಷನ್ ಬಿ, ಲೀನಿಯರ್ ಟೈಮ್ ಅಲ್ಗಾರಿಥಮ್ಸ್. ಅಂದರೆ ಲೀನಿಯರ್ ಇಕ್ವೇಷನ್ಸ್ ಅಥವಾ ಲೀನಿಯರಲ್ಲಿ ಸೊ ನಮಗೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಸೊ ಬಿಗ್ O of n ಅಲ್ಲೇ ರನ್ ಆಗುತ್ತೆ. ಅಂದರೆ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ elements, it's going to take the time. Which of the following describes the behavior of linear time algorithm? ಸೊ ಯಾವ ಒಂದು ಲೀನಿಯರ್ ಟೈಮ್ ಅಲ್ಗಾರಿಥಮ್ ಈ ಒಂದು ರೀತಿಯ ಬಿಹೇವಿಯರ್ನ ತೋರಿಸುತ್ತೆ? ಸೊ ದಟ್ ಈಸ್ ಆಪ್ಷನ್ ಸಿ, ದ ಅಲ್ಗಾರಿಥಮ್ಸ್ ಎಕ್ಸಿಕ್ಯೂಷನ್ ಟೈಮ್ ಇನ್ಕ್ರೀಸಸ್ ಡೈರೆಕ್ಟ್ಲಿ ಇನ್ ಪ್ರೊಪೋರ್ಷನ್ ಟು ಇನ್ಪುಟ್ ಸೈಜ್. ಸೊ
ಸೊ ಇನ್ಪುಟ್ ಸೈಜ್ ನಾವು ಏನು ಕೊಡ್ತೀವಿ ಅದಕ್ಕೆ ಅವಲಂಬಿತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ 5 ಎಲಿಮೆಂಟ್ಸ್ ಇದ್ದರೆ ಸೊ ಅದಕ್ಕೆ ಒಂದಷ್ಟು ಟೈಮ್ನ ತೊಗೊಳುತ್ತೆ. ಅಗೇನ್ ಸೈಜ್ ಬಂದು 10 ಅಂತ ಕೊಟ್ಟಾಗ 10 ಎಲಿಮೆಂಟ್ಸ್ ಅಂತ ಕೊಟ್ಟಾಗ ಸೊ ಅಲ್ಲಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಗೇನ್ ನಂಬರ್ ಆಫ್ ಸೈಜ್ ಇಸ್ 20 ಎಲಿಮೆಂಟ್ಸ್ ಅಂತ ಕೊಟ್ಟಾಗ ಸೊ ಟೈಮು ಹಾಗೆ ಇನ್ಕ್ರೀಸ್ ಆಗುತ್ತೆ. ಸೊ ವೆನೆವರ್ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸೈಜ್ ಆಫ್ ದ ಎಲಿಮೆಂಟ್ಸ್ ಸೊ ಆಟೋಮೆಟಿಕ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಇನ್ಕ್ರೀಸಸ್. ಸೊ ಹಾಗೆ ಇದನ್ನು ನಾವು ಡೈರೆಕ್ಟ್ಲಿ in proportion to input size. Question number 20. The term is used to describe the algorithms whose time complexity is n square. So time complexity n square ಬರುವಂಥ ಅಲ್ಗರಿಥಮ್ಗಳು typically caused by nested loops. ಈ ರೀತಿಯ n square ಬರುವಂಥ ಸಂದರ್ಭ ಯಾವಾಗ ಬರುತ್ತೆ ಅಂತಂದರೆ ನೆಸ್ಟೆಡ್ ಲೂಪ್ಸ್ಗಳನ್ನ ಬಳಸಿದಾಗ, ಅಂದರೆ ಒಂದು ಫಾರ್ ಲೂಪ್ ಒಳಗಡೆ ಇನ್ನೊಂದು ಫಾರ್ ಲೂಪ್, ಅಥವಾ ಒಂದು ವೈಲ್ ಲೂಪ್ ಒಳಗಡೆ ಇನ್ನೊಂದು ವೈಲ್ ಲೂಪ್, ಅಥವಾ ಫಾರ್ ಲೂಪ್ ಒಳಗಡೆ ವೈಲ್ ಲೂಪ್, ಅಥವಾ ವೈಲ್ ಲೂಪ್ ಒಳಗಡೆ ಫಾರ್ ಲೂಪ್, ಈ ರೀತಿಯಾಗಿ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ನೆಸ್ಟೆಡ್ ಲೂಪ್ಸ್. ಸೊ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಆಪ್ಷನ್ ಸಿ ಕ್ವಾಡ್ರಾಟಿಕ್ ಟೈಮ್ ಅಲ್ಗರಿಥಮ್ಸ್. ಕ್ವಾಡ್ರಾಟಿಕ್ ಟೈಮ್ ಅಲ್ಗರಿಥಮ್ನಲ್ಲಿ ಈ ಒಂದು ಸಿಚುಯೇಷನ್ ನಾವು ಕಾಣಬಹುದು. ಕ್ವಶನ್ ನಂಬರ್ 21. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಲ್ಗರಿಥಮ್? ಸೊ ಪ್ರೀವಿಯಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ನು. ಸೊ ಹಿಯರ್ ದ ಆನ್ಸರ್ ಈಸ್ ಎ ಲೂಪ್ ವಿತ್ n iterations and another loop with n iteration inside it. ಅಂದರೆ ಒಂದು ಲೂಪ್ ಒಳಗಡೆ n ನಂಬರ್ ಆಫ್ ಇಟರೇಷನ್ ಬರೆದ್ರೆ ಮತ್ತೆ ಅದೇ ಲೂಪಿನ ಒಳಗಡೆ ಇನ್ನೊಂದು ಲೂಪಿಂಗ್ ಸ್ಟೇಟ್ಮೆಂಟ್ ತೊಗೊಂಡ್ರೆ ಅದು ಕೂಡ n ನಂಬರ್ ಆಫ್ ಇಟರೇಷನ್ಸ್ ಇರುತ್ತೆ. ಸೊ ಇದನ್ನು ನಾವು ನೆಸ್ಟೆಡ್ ಲೂಪ್ಸ್ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 22. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ರೆಪ್ರೆಸೆಂಟ್ ದ ವರ್ಸ್ಟ್ ಕೇಸ್ ಇನ್ಪುಟ್ ಫಾರ್ ಅನ್ ಇನ್ಸರ್ಷನ್ ಸಾರ್ಟ್? ಸೊ ಇನ್ಸರ್ಷನ್ ಸಾರ್ಟ್ನಲ್ಲಿ ನಾವು ವರ್ಸ್ಟ್ ಕೇಸ್ನಲ್ಲಿ ಇನ್ಪುಟ್ ಏನೋ ಕೊಟ್ಟಾಗ ಸೊ ವಾಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್? ಸೊ ದಟ್ ಈಸ್ ಆಪ್ಷನ್ ಬಿ, array sorted in the reverse order. ಈಗ ಆ್ಯಕ್ಚುಲಿ ಇನ್ಸರ್ಷನ್ ಸಾರ್ಟಿಂಗ್ ಅನ್ನೋದು ಸೊ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸಾರ್ಟೆಡ್ ಅರೇ ಕೊಟ್ಟಾಗ ಇಟ್ ವಿಲ್ ಟೇಕ್ ವೆರಿ ಲೆಸ್ ಟೈಮ್. ಬಟ್ ಅದೇ ಸಾರ್ಟೆಡ್ ಎಲಿಮೆಂಟ್ಸ್ನ ರಿವರ್ಸ್ ಆರ್ಡರ್ ಕೊಟ್ಟರೆ ದಟ್ ವಿಲ್ ಬಿ ದ ವರ್ಸ್ಟ್ ಕೇಸ್ ಇನ್ಪುಟ್ ಫಾರ್ ಆ್ಯನ್ ಇನ್ಸರ್ಷನ್ ಸಾರ್ಟ್. ಸೊ ಇನ್ಸರ್ಷನ್ ಸಾರ್ಟ್ ಟೆಕ್ನಿಕ್ಗೆ ತುಂಬ ವರ್ಸ್ಟ್ ಕೇಸ್ನಲ್ಲಿ ಕೊಟ್ಟ ಹಾಗೆ ಆಗುತ್ತೆ. ಕ್ವಶನ್ ನಂಬರ್ 23. A computational complexity that describes the amount of time an algorithm takes to run as a function of the size of its input. So here the option is time complexity. So twisting question ಅಂತಂದರೆ ಸೊ ಟೈಮ್ ಕಾಂಪ್ಲೆಕ್ಸಿಟಿಗೆ ಮೊದಲು ಓದಂತಹ ಕ್ವಶನ್ನು ಮತ್ತು ಈಗ ಬಂದಿರುವಂಥ ಕ್ವಶನ್ಸು ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಕೊಡುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್. Now assertions. Question number 24. Sorting a large number of items can take a substantial amount of time. Reason: the extra time of sorting is worth it when compared to the time needed to search in an unsorted list. So option both A and R are true. ಅಂದರೆ ಸಾರ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವೇನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲಿಮೆಂಟ್ಸನ್ನು ತೊಗೊಂಡ್ರೆ ಸೊ ಹಾಗಾಗಿ ಅಮೌಂಟ್ ಆಫ್ ಟೈಮ್ ಕೂಡ ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಅಸರ್ಷನ್. ರೀಸನ್ ಇದೆ ದ ಎಕ್ಸ್ಟ್ರಾ ಟೈಮ್ ಆಫ್ ಸಾರ್ಟಿಂಗ್ ಈಸ್ ವರ್ತ್ ಇಟ್. ಸೊ ನಮಗೆ ಸಾರ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ಟೈಮ್ ತೊಗೊಳ್ತಾ ಇದ್ದರೆ ಅದು ವರ್ತ್ ಆಗಿರುತ್ತೆ. ಯಾವಾಗ ಅಂದರೆ ವೆನ್ ಕಂಪೇರ್ಡ್ ಟು ದ ಟೈಮ್ ನೀಡೆಡ್ ಟು ಸರ್ಚ್ ಇನ್ ಆ್ಯನ್ ಅನ್ಸಾರ್ಟೆಡ್ ಲಿಸ್ಟ್ನಲ್ಲಿ ನಾವು ಸಾರ್ಟಿಂಗ್ ಮಾಡೋದಕ್ಕೆ ಎಲಿಮೆಂಟನ್ನು ಹುಡುಕ್ತಾ ಹೋದಂಗೆ ಎಕ್ಸ್ಟ್ರಾ ಟೈಮ್ ಕೂಡ ತೊಗೊಳ್ತಾ ಹೋಗುತ್ತೆ. ಸೊ ಬೋತ್ ಎ ಆ್ಯಂಡ್ ಆರ್ ಟ್ರೂ. ಅಬ್ಸರ್ಷನ್: bubble sort compares adjacent elements in each pass and swaps them if they are not in order. ಸೊ ಬಬಲ್ ಸಾರ್ಟ್ನಲ್ಲಿ ನಾವೇನು ಮಾಡುತ್ತೆ ಅಂತಂದರೆ ಅಡ್ಜಸೆಂಟ್ ಎಲಿಮೆಂಟ್ಸ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಸ್ವ್ಯಾಪಿಂಗ್ ಮಾಡ್ತಾ ಹೋಗುತ್ತೆ. ಎಲ್ಲಿವರೆಗೆ ಅದು ಸ್ವ್ಯಾಪಿಂಗ್ ನಡೀತಾ ಹೋಗುತ್ತೆ ಅಂದರೆ ಅನ್ಸಾರ್ಟೆಡ್ ಅನ್ನೋದು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋವರೆಗೂ ಅದು ಕಂಪ್ಯಾರಿಸನ್ ಆ್ಯಂಡ್ ಸ್ವ್ಯಾಪಿಂಗ್ ಎಲ್ಲೂ ಕೂಡ ನಡೀತಾ ಇರುತ್ತೆ. Reason: the largest unsorted element, that is bubble sort, to its correct position at the end of the list. ಸೊ ಈ ಬಬಲ್ ಸಾರ್ಟಲ್ಲಿ ಏನು ಮಾಡುತ್ತೆ ಅಂದರೆ ಸೊ ಲಾರ್ಜೆಸ್ಟ್ ಎಲಿಮೆಂಟ್ ಏನಾಗುತ್ತೆ ಲಾಸ್ಟ್ ಪೊಸಿಷನ್ಗೆ ಬಬಲ್ ಸಪ್ ಆಗಿ ಬರುತ್ತೆ. ಅಂದರೆ ಸೊ ವಾಟರ್ ಸರ್ಫೇಸ್ನಲ್ಲಿ ಹೆವಿ ವೆಯ್ಟೇಜ್ ಇರ್ತಕ್ಕಂಥ ಏರ್ ಬಬಲ್ ಏನು ಮಾಡುತ್ತೆ ವಾಟರ್ ಸರ್ಫೇಸ್ಗೆ ಮೇಲೆ ಬರುತ್ತಲ್ಲ, ಹಾಗೆ ಬಬಲ್ ಸಾರ್ಟಲ್ಲಿ ಹೆವಿ ನಂಬರ್ ಆರ್ ಲಾರ್ಜೆಸ್ಟ್ ನಂಬರ್ ಇಟ್ಸ್ ಗೋಯಿಂಗ್ ಟು ಟೇಕ್ ಇಟ್ಸ್ ಎಂಡ್ ಪೊಸಿಷನ್ ಅಥವಾ ಲಾಸ್ಟ್ ಪೊಸಿಷನ್ ಇನ್ ದ ಲಿಸ್ಟ್. So here the answer is both A and R are true. Assertion A: in bubble sort, the total number of passes required to sort a list with n elements is n minus. Reason: in each case, in each pass,
the smallest element is placed at its correct position in the list. ಸೊ ಇಲ್ಲಿ ಬಬಲ್ ಸಾರ್ಟಲ್ಲಿ ಸೇ ಫಾರ್ ಎಕ್ಸಾಂಪಲ್ 10 ನಂಬರ್ಸ್ ಇತ್ತು ಅಂದರೆ 10 - 1 9 ಪಾಸಸ್ ಆಗುತ್ತೆ. ಬಟ್ ಇಲ್ಲೇನು ಮಾಡಿದ್ದಾರೆ ಅಂದರೆ n ಎಲಿಮೆಂಟ್ಸ್ಗೆ ಇಟ್ ವಿಲ್ ಟೇಕ್ ಓನ್ಲಿ n ಮೈನಸ್ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಇಸ್ ನೋ ಎನಿ -1. ಸೊ ನೆಕ್ಸ್ಟ್ ಅದು ರಾಂಗ್ ಆಗಿದೆ. ಸೊ ರೀಸನ್ ಇನ್ ಈಚ್ ಪಾಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ ಪ್ಲೇಸ್ಡ್ ಅಟ್ ಇಟ್ಸ್. ಆ್ಯಕ್ಚುಲಿ ಬಬಲ್ ಸಾರ್ಟಲ್ಲಿ ಸೊ ಹೆವಿ ಎಲಿಮೆಂಟ್ಸ್ ಏನಿರುತ್ತೆ, ಲಾರ್ಜೆಸ್ಟ್ ಎಲಿಮೆಂಟ್ ಏನಿದೆ ಅದು ತನ್ನ ಎಂಡ್ ಪೊಸಿಷನ್ಗೆ ಹೋಗಿ ಪ್ಲೇಸ್ ಆಗುತ್ತೆ. ಸೊ ಹಾಗಾಗಿ ಬೋತ್ ಎ ಆ್ಯಂಡ್ ಆರ್, ಸೊ ಏನಾಗಿದೆ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್. 27th question. In bubble sort, the size of the unsorted portion of the list decreases with each pass. ಪ್ರತಿ ಬಾರಿಯೂ ಕೂಡ ಪಾಸಿಂಗ್ ನಡಿಬೇಕಾದ್ರೆ ಅನ್ಸಾರ್ಟೆಡ್ ಪೋರ್ಷನ್ ಏನಂತ ಇರುತ್ತೆ ಅದು ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ ಬಬಲ್ ಸಾರ್ಟಲ್ಲಿ. ರೀಸನ್ ಆಫ್ಟರ್ ಈಚ್ ಪಾಸ್ ದ ಲಾರ್ಜೆಸ್ಟ್ ಅನ್ಸಾರ್ಟೆಡ್ ಎಲಿಮೆಂಟ್ ಈಸ್ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದ ಲಿಸ್ಟ್ ಮೇಕಿಂಗ್ ಇಟ್ ಸಾರ್ಟೆಡ್. ಕಾರಣ ಏನಪ್ಪ ಅಂತಂದರೆ ಸೊ ಹೈಯೆಸ್ಟ್ ಲಾರ್ಜೆಸ್ಟ್ ನಂಬರ್ ಏನಿದೆ ಅದು ಎಂಡ್ ಪೊಸಿಷನ್ಗೆ ಹೋಗಿ ಪ್ಲೇಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. 28th question. Selection sort makes n-1 passes through a list of n elements to sort the list. So selection sort ನಲ್ಲಿ n-1 ಅನ್ನೋ ಪಾಸಸ್ ಅನ್ನ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ 10 ಇದ್ರೆ 9 ಪಾಸಸ್ ಬೇಕಾಗುತ್ತೆ. ಇನ್ ಕೇಸ್ ಇಫ್ ಇಟ್ ಇಸ್ 20 ಸೊ 19 ಪಾಸಸ್ ತಗೊಳುತ್ತೆ. ರೀಸನ್ ಇನ್ selection sort the list is divided into two parts, a sorted left list and an unsorted right list. So answer is both A and R are true. 29th question. In selection sort, the number of passes required to sort a list of n elements is n-1. So selection sort ನಲ್ಲಿ number of passes n-1 ಆಗಿರುತ್ತೆ. Reason in each pass selection sort places the smallest or largest element from the unsorted part of the list to the beginning of the unsorted section. So ಇಲ್ಲಿ ಪ್ರತಿ ಪಾಸ್ನಲ್ಲಿ ಸೆಲೆಕ್ಷನ್ ಸಾರ್ಟ್ ಏನು ಮಾಡುತ್ತೆ ಅಂದರೆ ಅದು ಲಾರ್ಜೆಸ್ಟ್ ಆಗಿರಲಿ ಅಥವಾ ಸ್ಮಾಲೆಸ್ಟ್ ನಂಬರೇ ಆಗಿರಲಿ ಅದನ್ನು ಅನ್ಸಾರ್ಟೆಡ್ ಪಾರ್ಟಿಂದ ತಗೊಂಡು ಸೊ ಇಟ್ಸ್ ಗೋಯಿಂಗ್ ಟು ಪ್ಲೇಸ್ ಟು ದ ಬಿಗಿನಿಂಗ್ ಆಫ್ ದ ಅನ್ಸಾರ್ಟೆಡ್ ಸೆಕ್ಷನ್. ಸೊ ಹಿಯರ್ ದ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. Question number 30. In selection sort, the sorted and unsorted parts of the list are clearly separated during the sorting process. So selection sort ನಲ್ಲಿ ಸೊ ಸಾರ್ಟಿಂಗ್ ಪೋರ್ಷನ್ನು ಮತ್ತು ಅನ್ಸಾರ್ಟಿಂಗ್ ಪೋರ್ಷನನ್ನು ಡಿವೈಡ್ ಮಾಡ್ಕೊಳ್ಳುತ್ತೆ. ರೀಸನ್ ದ ಸೆಲೆಕ್ಷನ್ ಸಾರ್ಟ್ ರಿಪೀಟೆಡ್ಲಿ ಕಂಪೇರ್ಸ್ ಅಡ್ಜಸೆಂಟ್ ಎಲಿಮೆಂಟ್ಸ್ ಆ್ಯಂಡ್ ಸ್ವ್ಯಾಪ್ಸ್ ದೆಮ್. ಬಟ್ ಇಲ್ಲಿ ಸೆಲೆಕ್ಷನ್ ಸಾರ್ಟಲ್ಲಿ ಕಂಪೇರ್ಸ್ ದ ಅಡ್ಜಸೆಂಟ್ ಎಲಿಮೆಂಟ್ಸ್ ಅನ್ನೋದು ರಾಂಗ್ ಆಗುತ್ತೆ. ಕಂಪೇರಿಂಗ್ ಅಡ್ಜಸೆಂಟ್ ಎಲಿಮೆಂಟ್ ಅನ್ನೋದು ಬಬಲ್ ಸಾರ್ಟಲ್ಲಿ ಮಾತ್ರ ಬರುತ್ತೆ. ಬಟ್ ಇಲ್ಲಿ ಸೆಲೆಕ್ಷನ್ ಸಾರ್ಟಲ್ಲಿ ರಿಪೀಟೆಡ್ಲಿ ಕಂಪೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಎ ಇಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. 31 question. ಸೆಲೆಕ್ಷನ್ ಸಾರ್ಟ್ ಈಸ್ ಆನ್ ಇನ್ ಪ್ಲೇಸ್ ಸಾರ್ಟಿಂಗ್ ಅಲ್ಗಾರಿಥಮ್. ನಾವು ಸೆಲೆಕ್ಷನ್ ಸಾರ್ಟನ್ನು ಇನ್ ಪ್ಲೇಸ್ ಅಲ್ಗಾರಿಥಮ್ ಅಂತಲೂ ಕೂಡ ಕರಿಬಹುದು. ರೀಸನ್ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಎಕ್ಸ್ಟ್ರಾ ಮೆಮೊರಿ. ಈ ಒಂದು ಸಾರ್ಟಿಂಗಿಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಮೆಮೊರಿ ಬೇಕಾಗಿಲ್ಲ ಮೀನ್ಸ್ ಅದರ್ ದೆನ್ ದ ಇನ್ಪುಟ್ ಅರೇ. ಸೊ ಫಾರ್ ಎಕ್ಸಾಂಪಲ್ ನಾವು 10 ಎಲಿಮೆಂಟ್ಸ್ ಕೊಟ್ಟಿದ್ದೀವಿ ಅಂದರೆ 10 ಮೆಮೊರಿ ಬ್ಲಾಕ್ಸ್ ಅಷ್ಟೇ ಸಾಕಾಗುತ್ತೆ, ಎಕ್ಸ್ಟ್ರಾ ಮೆಮೊರಿ ಯಾವುದು ಬೇಕಾಗಿಲ್ಲ. ಸೊ ಹಿಯರ್ ದ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. 32. Assertion. In selection sort, the smallest element is found and placed at the beginning of each pass. So reason in each pass of selection sort, all elements of the unsorted list are compared to find the minimum value. So answer is both A and R are true. In selection sort, the smallest element is selected in each pass and placed in its correct position. So smallest element ಯಾವುದು ಅಂತ ಐಡೆಂಟಿಫೈ ಮಾಡುತ್ತೆ ಆ್ಯಂಡ್ ಪ್ರತಿ ಪಾಸ್ನಲ್ಲೂ ಕೂಡ ಅದು ಯಾವ ಪೊಸಿಷನ್ಗೆ ಹೋಗಿ ಕೂರಬೇಕು ಅನ್ನೋದನ್ನು ಪ್ಲೇಸ್ ಮಾಡಬೇಕು ಅನ್ನೋದನ್ನು ಮಾಡ್ತಾ ಹೋಗುತ್ತೆ. ರೀಸನ್ ಇನ್ ಸೆಲೆಕ್ಷನ್ ಸಾರ್ಟ್ ದ nth ಎಲಿಮೆಂಟ್ ಈಸ್ ದ ಲಾಸ್ಟ್ ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಇನ್ ಪ್ಲೇಸ್. ಸೊ nth ಎಲಿಮೆಂಟ್ ಅಂದರೆ ಕೊನೆ ಎಲಿಮೆಂಟು ಡೈರೆಕ್ಟಾಗಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ಸೊ ಆನ್ಸರ್ ಈಸ್ ಎ ಟ್ರೂ ಆಗಿರುತ್ತೆ ಆ್ಯಂಡ್ ಬಿ ಈಸ್ ಫಾಲ್ಸ್. ಸೊ 34. Insertion sort divides the list into the sorted and an unsorted part. ಸೊ ಆಲ್ರೆಡಿ ಹೇಳಿದಾಗೆ ಇನ್ಸರ್ಷನ್ ಸಾರ್ಟ್ ಮತ್ತು ಸೆಲೆಕ್ಷನ್ ಸಾರ್ಟ್ ಎರಡು ಕೂಡ ಸಿಮಿಲರ್ ಅಂತ ಆಗಿರುತ್ತೆ. ಏನಕ್ಕೆ ಅಂದರೆ ಕೊಟ್ಟಿರುವಂಥ ಲಿಸ್ಟನ್ನು ಸಾರ್ಟೆಡ್ ಲಿಸ್ಟ್ ಆಗಿ ಹಾಗೂ ಅನ್ಸಾರ್ಟೆಡ್ ಲಿಸ್ಟ್ ಆಗಿ ಡಿವೈಡ್ ಮಾಡ್ಕೊಳುತ್ತೆ. ರೀಸನ್
each element from the unsorted part is inserted into its correct position in the sorted part by traversing the sorted part backward. ಸೊ ಇಲ್ಲಿ ಸೆಲೆಕ್ಷನ್ ಸಾರ್ಟ್ಗಿಂತ ಇದು ಒಂದು ರೀತಿ ವಿಭಿನ್ನವಾದಂಥದ್ದು ಆಗಿದೆ. ಸೊ ಇನ್ಸರ್ಷನ್ ಏನು ಮಾಡುತ್ತೆ ಅಂದರೆ ಒಂದು ಎಲಿಮೆಂಟ್, ಪ್ರತಿ ಎಲಿಮೆಂಟನ್ನು ಅನ್ಸಾರ್ಟೆಡ್ ಪಾರ್ಟಿಂದ ತಗೊಳುತ್ತೆ, ಅದನ್ನು ಕರೆಕ್ಟ್ ಪೊಸಿಷನ್ ಎಲ್ಲಿ ಸಾರ್ಟೆಡ್ ಪಾರ್ಟ್ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಕರೆಕ್ಟ್ ಪೊಸಿಷನ್ ಎಲ್ಲಿರುತ್ತೆ ಅಲ್ಲಿಗೆ ಲೊಕೇಟ್ ಮಾಡುತ್ತೆ ಬೈ ಟ್ರಾವರ್ಸಿಂಗ್ ದ ಸಾರ್ಟೆಡ್ ಪಾರ್ಟ್ ಬ್ಯಾಕ್ವರ್ಡ್. ಸೊ ಬ್ಯಾಕ್ವರ್ಡ್ ಅಂದರೆ ಹಿಮ್ಮುಖವಾಗಿ ಚಲಿಸ್ಕೊಂಡು ಸೊ ಸಾರ್ಟೆಡ್ ಪಾರ್ಟ್ಗೆ ಹೋಗಿ ಸೂಟಬಲ್ ಪ್ಲೇಸ್ಗೆ ಲೊಕೇಟ್ ಆಗುತ್ತೆ. ಸೊ ಹಿಯರ್ ದ ಆನ್ಸರ್ ಈಸ್ both A and R are true. In insertion sort, in each pass, the sorted list is traversed from the backward direction. So selection sort ವಿಶೇಷವಾಗಿದ್ದರೆ ಇನ್ಸರ್ಷನ್ ಸಾರ್ಟಲ್ಲಿ ಏನು ಮಾಡುತ್ತೆ ಅಂದರೆ ಬ್ಯಾಕ್ವರ್ಡ್ ಮೂವ್ ಆಗ್ತಾ ಹೋಗುತ್ತೆ, ಅಂದರೆ ಟ್ರಾವರ್ಸ್ ಮಾಡ್ತಾ ಹೋಗುತ್ತೆ. ಸೊ ಪ್ರತಿ ಪಾಸ್ನಲ್ಲೂ ದ ಸಾರ್ಟೆಡ್ ಲಿಸ್ಟ್ ಇಸ್ ಟ್ರಾವರ್ಸ್ಡ್ ಫ್ರಮ್ ಬ್ಯಾಕ್ವರ್ಡ್ ಡೈರೆಕ್ಷನ್. The reason this is done to find the correct position to insert the correct element from the unsorted list. ಏನಕ್ಕಪ್ಪ ಇದು ಬ್ಯಾಕ್ವರ್ಡ್ ಮೂವ್ ಆಗ್ತಾ ಹೋಗುತ್ತೆ ಅಂದರೆ ಟು ಇನ್ಸರ್ಟ್ ದ ಕರೆಕ್ಟ್ ಎಲಿಮೆಂಟ್ ಟು ದ ಕರೆಕ್ಟ್ ಪೊಸಿಷನ್. ಸೊ ಆನ್ಸರ್ ಈಸ್ ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಲಾಸ್ಟ್ ಕ್ವೆಶನ್. ಇನ್ ಇನ್ಸರ್ಷನ್ ಸಾರ್ಟ್ ದ ಫಸ್ಟ್ ಪಾಸ್ ಸ್ಟಾರ್ಟ್ ವಿತ್ ಆನ್ ಎಂಟಿ ಸಾರ್ಟೆಡ್ ಲಿಸ್ಟ್. ಸೊ ಇನ್ಸರ್ಷನ್ ಸಾರ್ಟಲ್ಲಿ ಮೊಟ್ಟ ಮೊದಲ ಪಾಸು ಖಾಲಿ ಇರುವಂತಹ ಸಾರ್ಟೆಡ್ ಲಿಸ್ಟಿಂದ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ರೀಸನ್, ದ ಸಾರ್ಟೆಡ್ ಲಿಸ್ಟ್ ಇನಿಷಿಯಲಿ ಕಂಟೈನ್ಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಫ್ರಮ್ ದ ಎಂಟೈರ್ ಲಿಸ್ಟ್. ಸೊ ಕಾರಣ ಏನಪ್ಪ ಅಂತಂದರೆ ಇನಿಷಿಯಲಿ ಅಂದರೆ ಪ್ರಾರಂಭದಲ್ಲೇ ಸೊ ಇಟ್ ಹ್ಯಾಸ್ ಸಮ್ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದ ಎಂಟೈರ್ ಲಿಸ್ಟ್ ಫ್ರಮ್ ದ ಎಂಟೈರ್ ಲಿಸ್ಟ್. ಸೊ ಆನ್ಸರ್ ಈಸ್ ಎ ಇಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಸೊ ಸಾರ್ಟಿಂಗ್ ಚಾಪ್ಟರ್ನಲ್ಲಿ ಬರುವಂಥ 36 ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಾಗಿದೆ. ಸೊ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂಥ ಆನ್ಸರ್ಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ಏನಾದರೂ ಅರ್ಥ ಆಗಿಲ್ಲ, ಸೊ ಕಾನ್ಸೆಪ್ಟ್ ಇನ್ನೂ ಸ್ವಲ್ಪ ಹೇಳಿ ಅಂತ ಏನಾದರೂ ಅನಿಸಿದ್ರೆ ಸೊ ದಯವಿಟ್ಟು ಕಮೆಂಟ್ಗಳನ್ನು ಕಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನು ಉಳಿದಂಥ ನಿಮ್ಮೆಲ್ಲ ಸ್ನೇಹಿತರುಗಳಿಗೆ, ಬೇರೆ ಬೇರೆ ಕಡೆ ಇರುವಂಥ ಎಲ್ಲ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಅನುಕೂಲ ಆಗೋದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು.